ಈ ದಿನ ಬೆಳಿಗ್ಗೆ ನಮ್ಮ ಕೋರ್ಟಿನ PDJ ಅವರ ಕೋರ್ಟ್ ಮೇಲ್ಗೆ ಇಮೇಲ್ ಬಂದಿದೆ. ಇಮೇಲಲ್ಲಿ ಕೋರ್ಟ್ನ ಬ್ಲಾಸ್ಟ್ ಮಾಡ್ತೀವಿ ಬಾಂಬಲ್ಲಿ ಅಂತ ಬೆದರಿಕೆ ಬಂದಿದೆ. ಹಾಗಾಗಿ PDJ ಅವರು ನಮ್ಮ ಕಮಿಷನರ್ ಆಫ್ ಪೊಲೀಸರಿಗೆ ಮಾತನಾಡಿ ಇದು ನಿಜನಾ ಸುಳ್ಳ ಅಂತ ಇಲ್ಲಿ ಬಂದು ತಪಾಸಣೆ ಮಾಡ್ತಾ ಇದ್ದಾರೆ. ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇದು ಹುಸಿ ಕರೆನಾ, ಹುಸಿ ಇಮೇಲ್ ಸಂದೇಶನ ಅಥವಾ ಸತ್ಯ ಇದೆಯಾ ಅಂತ ಗೊತ್ತಾಗುತ್ತೆ. ನಿಜವಾಗಿಯೂ ಬಾಂಬ್ ಇದ್ದರೆ ಅದು ನಿಷ್ಕ್ರಿಯ ಕಳಿಸೋದಕ್ಕೂ ಕಾರ್ಯೋನ್ಮುಖರಾಗಿದ್ದಾರೆ ಪೊಲೀಸರು. ಏನೇ ಇದ್ರೂ ಮಾಹಿತಿ ಹತ್ತಿರದಲ್ಲೇ ಕೊಡ್ತೀರಿ ಸರ್. ಕೋರ್ಟು ಅಂತ ಹೇಳಿದ್ದಾರೆ. ಹಾಗಾಗಿ 2 ಕೋರ್ಟಲ್ಲೂ ತಪಾಸಣೆ ನಡೀತಾ ಇದೆ. 2 ಕೋರ್ಟ್ನಲ್ಲೂ ವಕೀಲರು, ನ್ಯಾಯಾಧೀಶರು, ಆಮೇಲೆ ಕಕ್ಷಿದಾರರು, ಸ್ಟಾಫು ಎಲ್ಲರನ್ನೂ ಹೊರಗೆ ಕರೆತರಲಾಗಿದೆ. ಎಲ್ಲರೂ ಹೊರಗಿದ್ದಾರೆ ಸರ್. ಕಲಾಪ ಇನ್ನೂ ಅರ್ಧ ಗಂಟೆಲಿ ಗೊತ್ತಾಗುತ್ತೆ ಸರ್. ಕಲಾಪ ಮುಂದುವರಿಸಬೇಕಾ ಬೇಡವಾ, ಹುಸಿ ಇಮೇಲ್ ಸಂದೇಶನ, ನಿಜವಾದ ಸಂದೇಶನ, ಅದರ ಆಧಾರದ ಮೇಲೆ ಮುಂದಿನ ತೀರ್ಮಾನ. ಬೆಳಿಗ್ಗೆ 10:45 ಬಂದಿದೆಯಂತೆ. 10:40, 10:45ರಲ್ಲಿ ಸಂದೇಶ ಬಂದಿದೆಯಂತೆ ಸರ್. ಸಹಜವಾಗಿ ಇಲ್ಲಿ ವಯಸ್ಸಾದವರು ಇರ್ತಾರೆ, ವಯಸ್ಸಾದ ಕಕ್ಷಿದಾರರು, ವಯಸ್ಸಾದ ಲಾಯರ್ಗಳು, ಆಮೇಲೆ ಎಲ್ಲ ವಯಸ್ಸಿನವರು ಇರ್ತಾರೆ. ಹಿಂದೆ ಒಂದು ಸ್ಫೋಟ ಆಗಿತ್ತು ಸರ್. ಹಿಂದೆ ಕೊಟ್ರವ ಮುದುಗಲ್ಲವ್ರು PDJ ಆಗಿದ್ದಂಥ ಸಂದರ್ಭದಲ್ಲಿ ಹಿಂದ್ಗಡೆ ದಕ್ಷಿಣದ ಕಾಂಪೌಂಡ್ ಇದೆಯಲ್ಲ, ಅದ್ರ ಪಕ್ಕ ಶೌಚಾಲಯದಲ್ಲಿ ಹಿಂದೆ ಬ್ಲಾಸ್ಟ್ ಆಗಿತ್ತು 2016ನೇ ಸರ್. ನೆಗ್ಲೆಕ್ಟ್ ಮಾಡಬಾರ್ದು ಸರ್, ಅದಕ್ಕೆ ಮಾಡ್ತಾಯಿಲ್ಲ. ತ್ವರಿತವಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಉಷಾರಾಣಿ ಮೇಡಮ್ರವ್ರು ತ್ವರಿತವಾಗಿ ಕ್ರಮ ತಗೊಂಡು ಕಮಿಷನರ್ ಆಫ್ ಪೊಲೀಸಿಗೆ ಫೋನ್ ಮಾಡಿ ಕಮಿಷನರ್ ಆಫ್ ಪೊಲೀಸು ಇಲ್ಲಿಗೆ ನಿಷ್ಕ್ರಿಯ ದಳನ ಕಳಿಸಿದ್ದಾರೆ. ತಪಾಸಣೆ ನಡೀತಾ ಇದೆ ಸರ್. ಎಲ್ಲ ತ್ವರಿತಗತಿ ನಡೀತಾ ಇದೆ. ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗುತ್ತೆ ಇದು ಹುಸಿ ಸಂದೇಶನ ಅಥವಾ ನೈಜ ಸಂದೇಶನ ಅಂತ ಗೊತ್ತಾಗುತ್ತೆ ಸರ್.